ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ. ಸತತ 4 ದಿನಗಳ ನಂತರ ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲಿನ ಐಟಿ ದಾಳಿ ಅಂತಿಮವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಮನೆಯಿಂದ ಐಟಿ ಅಧಿಕಾರಿಗಳು ದಾಖಲೆ ಸಮೇತ ಹೊರ ನಡೆದಿದ್ದಾರೆ. ಇತ್ತ ಐಟಿ ಅಧಿಕಾರಿಗಳು ಮನೆಯಿಂದ ಹೊರ ಹೋಗುತ್ತಿದ್ದಂತೆ ಮಾಧ್ಯಮಗಳ ಮುಂದೆ ಬಂದು ಮೊದಲ ಪ್ರತಿಕ್ರಿಯೆ ನೀಡಿದ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರವನ್ನ ಹೇಳಿದರು. ಕಳೆದ 3 ದಿನಗಳಿಂದ ನನ್ನ ಮನೆ, ನನ್ನ ಸಂಬಂಧಿಕರ ಮನೆ ಹೀಗೆ ಹಗಲು ರಾತ್ರಿ ಏನಾದರೂ ಕವರೇಜ್ ಮಾಡಿದ್ದೀರಿ, ತಮ್ಮದೇ ಆದ ರೀತಿಯಲ್ಲಿ ವರದಿ ಮಾಡಿದ್ದೀರಿ, ಅವರೆಲ್ಲರಿಗೂ ಕೂಡ ನಮಸ್ಕಾರಗಳು ಅಂದ್ರು. ನಾನೀಗ ಏನು ಹೆಚ್ಚು ಮಾತನಾಡುವ ಸಂದರ್ಭದಲ್ಲಿಲ್ಲ, ಆದರೆ ಒಂದು ಮಾತು ಮಾತ್ರ ಸ್ಪಷ್ಟಪಡಿಸ್ತೀನಿ. ನಮ್ಮ ಪಕ್ಷದ ಮುಖಂಡರು, ನನ್ನ ಕಾರ್ಯಕರ್ತರು, ಹೀಗೆ ನಾನು ಕಷ್ಟ ಕಾಲದಲ್ಲಿ ನನಗೆ ಬೆಂಬಲ ಕೊಟ್ಟು ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ಅಂದ್ರು. ಇನ್ನು ಈ ಐಟಿ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಡಿ.ಕೆ. ಶಿವಕುಮಾರ್ ಅವರು, ನಾನು ಕಾನೂನು ಚೌಕಟ್ಟು ಬಿಟ್ಟು ನಡೆಯುವ ವ್ಯಕ್ತಿ ಅಲ್ಲ ಅಂದ್ರು. ಇನ್ನು ದೆಹಲಿಯಲ್ಲಿ ತಮ್ಮ ನಿವಾಸದಲ್ಲಿ ಹಣ ಸಿಕ್ಕ ಬಗ್ಗೆ ಮಾತನಾಡಿದ ಡಿ.ಕೆ. ಶಿ ಅವರು, ಅದೆಲ್ಲದರ ಬಗ್ಗೆ ಪಂಚನಾಮೆ ಬಂದ ನಂತರ ಅದರ ಕಾಪಿ ತೆಗೆದುಕೊಂಡು ಉತ್ತರ ಕೊಡ್ತೀನಿ ಅಂದ್ರು. ಹಾಗೆ ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಡ್ತೀನಿ, ನನ್ನ ಕೈಗೆ ಎಲ್ಲ ದಾಖಲೆಗಳು ಬಂದ ನಂತರ ನಾನೇ ನಿಮ್ಮನ್ನ ಕರೆದು ಉತ್ತರ ಕೊಡ್ತೀನಿ ಅಂದ್ರು. ಇನ್ನು ಇಷ್ಟೆಲ್ಲ ಆದ ನಂತರ ಡಿ.ಕೆ. ಶಿ ಅವರು, ನಾನು ನಂಬಿರುವಂತಹ ಶಕ್ತಿ ದೇವತೆ ಬಳಿ ಹೋಗ್ತಾ ಇದ್ದೀನಿ ಅಂದ್ರು. ಆದರೆ ಯಾವ ದೇವತೆ ಬಳಿ ಹೋಗ್ತಿದ್ದೀನಿ ಅನ್ನೋ ಗುಟ್ಟು ಮಾತ್ರ ಬಿಟ್ಕೊಳ್ಳಿಲ್ಲ. ಹಾಗಿದ್ರೆ ಡಿ.ಕೆ. ಶಿ ಅವರು ಯಾವ ಶಕ್ತಿ ದೇವತೆ ಹತ್ರ ಹೋಗ್ತಿದ್ದಾರೆ, ಅವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸಿದೆ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.